ಲಾರ್ಡ್ಸ್ ಅಂಗಳದಲ್ಲಿ ಭಾರತ ಹಾಗೂ ಇಂಗ್ಲೆಂಡ್ ತಂಡಗಳ ನಡುವಣ ಮೂರನೇ ಟೆಸ್ಟ್ ಪಂದ್ಯ ತೀವ್ರ ಕುತೂಹಲ ಕೆರಳಿಸಿದೆ. ಮೂರನೇ ದಿನವಾದ ಶನಿವಾರ ಕೆಎಲ್ ರಾಹುಲ್ ಶತಕ ಮತ್ತು ರಿಷಬ್ ಪಂತ್, ರವೀಂದ್ರ ಜಡೇಜಾ ಅರ್ಧಶತಕಗಳ ಹೊರತಾಗಿಯೂ ಭಾರತ ತಂಡ ಪ್ರಥಮ ಇನ್ನಿಂಗ್ಸ್ ನಲ್ಲಿ 387 ರನ್ಗಳಿಗೆ ಆಲ್ಔಟ್ ಆಯಿತು. ಆ ಮೂಲಕ ಆತಿಥೇಯ ಇಂಗ್ಲೆಂಡ್ ತಂಡದ ಮೊತ್ತವನ್ನ ಸರಿದೂಗಿಸಿತು. ಮುನ್ನಡೆ ಸಾಧಿಸುವ ಅವಕಾಶವಿದ್ರೂ ಭಾರತ ತಂಡ ಕೆಳ ಕ್ರಮಾಂಕದ ಕುಸಿತದಿಂದಾಗಿ ಪ್ರಥಮ ಇನ್ನಿಂಗ್ಸ್ ನಲ್ಲಿ ಮುನ್ನಡೆ ಸಾಧಿಸುವ ಅವಕಾಶವನ್ನ ಕೈಚೆಲ್ಲಿಕೊಂಡಿತು. ಮೂರನೇ ದಿನ ಬೆಳಿಗ್ಗೆ 3 ವಿಕೆಟ್ ನಷ್ಟಕ್ಕೆ 145 ರನ್ಗಳಿಂದ ಪ್ರಥಮ ಇನ್ನಿಂಗ್ಸ್ ಮುಂದುವರಿಸಿದ ಭಾರತ ತಂಡ ಉತ್ತಮ ಆರಂಭ ಕಂಡಿತ್ತು. ಕೆಎಲ್ ರಾಹುಲ್ ಹಾಗೂ ರಿಷಬ್ ಪಂತ್ ಮೂರನೇ ದಿನವೂ ಉತ್ತಮ ಆಟ ಪ್ರದರ್ಶಿಸಿದ್ರು. ಮುರಿಯದ 4ನೇ ವಿಕೆಟ್ಗೆ 141 ರನ್ಗಳನ್ನ ಕಲೆ ಹಾಕಿದ್ರು. ಗಾಯದ ಹೊರತಾಗಿಯೂ ಪಂತ್ ಇಂಗ್ಲೆಂಡ್ ಮಾರಕ ಬೌಲಿಂಗ್ ದಾಳಿಯನ್ನ ಸಮರ್ಥವಾಗಿ ಎದುರಿಸಿದ್ರು. ಇವರು ಆಡಿದ 112 ಎಸೆತಗಳಲ್ಲಿ 74 ರನ್ ಗಳಿಸಿದ್ರು. ಆ ಮೂಲಕ ಮತ್ತೊಂದು ಶತಕವನ್ನ ಸಿಡಿಸುವ ಭರವಸೆ ಮೂಡಿಸಿದ್ರು. ಆದ್ರೆ ಭೋಜನ ವಿರಾಮಕ್ಕೂ ಮುನ್ನ ಕೆಎಲ್ ರಾಹುಲ್ ಅವರ ಅನಿರೀಕ್ಷಿತ ಕರೆಯಿಂದ ಪಂತ್ ರನ್ಔಟ್ ಆದ್ರು. ಆ ಮೂಲಕ ಬೇಸರದೊಂದಿಗೆ ಪೆವಿಲಿಯನ್ಗೆ ಹೆಜ್ಜೆ ಹಾಕಿದ್ರು.